ದಡದ ಮೇಲೆ ಕುಂತು ಆತನು ಅಲ್ಲಿ ಏನ್ ಮಾಡಿದ್ದಾನಂತೆ, ಕೆಂಡವನ್ನು ಹಚ್ಚಿದ್ದಾನೆ, ಬೆಂಕಿ ಹಚ್ಚಿದ್ದಾನೆ. ಆ ಬೆಂಕಿಯ ಮೇಲೆ ಮೀನುಗಳನ್ನ ಇಟ್ಟಿದ್ದಾನೆ, ಪಕ್ಕದಲ್ಲಿ ರೊಟ್ಟಿ ಇದೆ. ಆತನು ನೋಡ್ತಾ ಇದ್ದಾನಂತ ಇವರಿಗೆ, ಮಕ್ಕಳೇ ನಿಮ್ಗೇನ್ ಸಿಕ್ಕಿಲ್ವಾ ಅಂತ ಕೇಳ್ತಾ ಇದ್ದಾನೆ. ಇಲ್ಲಿಂದ ದಡದಿಂದ ಇವರು ಹಡಗಿನಲ್ಲಿದ್ದಾರೆ, ಮೀನು ಹಿಡಿತಾ ಇದ್ದಾರೆ, ಎಲ್ಲೂ ಸಿಕ್ಕಿಲ್ಲ. ಅಯ್ಯ ನಮಗೇನು ಸಿಕ್ಕಿಲ್ಲ ಅಂತ ಅವ್ರು ಅಲ್ಲಿಂದ ಹೇಳ್ತಾ ಇದ್ದಾರೆ. ಈ ವ್ಯಕ್ತಿ ಹೇಳ್ತಾನೆ, ನಿನ್ನ ಬಲೆಯನ್ನ ಬಲಗಡೆಯಲ್ಲಿ ಹಾಕು. ಕರಗಡ ತಟ್ಟಿದೆ ಇವ್ರಿಗೆ ಮನಸ್ಸು. ನಿನ್ನ ಬಲೆಯನ್ನ ಬಲಗಡೆ ಹಾಕು ಅಂತ ಹೇಳಿದ ತಕ್ಷಣವೇ ಅವನಿಗೆ ಅರ್ಥ ಆಗೋಯ್ತು. ಒಬ್ಬನಿಗೆ ಅಲ್ಲಿದ್ದಂಥವ್ರಿಗೆ, ಅದೊಂದು 4 ಜನ ಇದ್ರಲ್ಲ, ಅದ್ರಾಗ ಒಬ್ಬನಿಗೆ ಯೇಸುವಿನ ಪ್ರಿಯ ಶಿಷ್ಯ ಯೋಹಾನ, ಅವನಿಗೆ ಅರ್ಥ ಆಗೋಯ್ತು. ಬಲಗಡೆ ಅಂದ ತಕ್ಷಣವೇ ಸ್ವಾಮಿ ಬಂದನಲ್ಲಿ, ಯೇಸು ಸ್ವಾಮಿ ಬಂದಿರೋದು ದಡದಲ್ಲಿ, ನನ್ನ ಹುಡುಕಿ ಬಂದನ, ನನಗೆ ತಿನ್ನೋಕೆ ಸಹ ಇಲ್ಲ ಅಂತ ನಾನು ಸಾಯುವಂತ ಪರಿಸ್ಥಿತಿಯಲ್ಲಿದ್ದೇನೆ, ನನ್ನ ಜೀವಿತ ಏನಾಗ್ತದೆ ಅಂತ ಗೊತ್ತಾಗಿ ನನ್ನನ್ನ ಹುಡುಕಿ ಆತನು ಬಂದಿದ್ದಾನೆ ಅಂತ ಅವನು ಹೇಳಿದ ತಕ್ಷಣವೇ ಪೇತ್ರನ ಇನ್ನೊಂದು ಆಲೋಚನೆ ಮಾಡಲಿಲ್ಲ. ಅವನ ಮೈ ಮೇಲೆ ವಸ್ತ್ರ ಇಲ್ಲಂತೆ, ಅವನು ಹಿಂಗೆ ಬಟ್ಟೆ ಸುತ್ಕೊಂಡ ನೀರಿನಲ್ಲಿ ಎಗರ್ಬಿಟ್ಟ. ಅವನು ಎಗರಿ ಈಜಾಡ್ತಾ ಹೋದ ದಡಕ್ಕೆ, ಫಾಸ್ಟ್ ಹೋಗ್ಬಿಟ್ಟ. ಇವ್ರು ಬರೋಕಿನ್ನ ಮುಂಚೆ ಅವನು ದಡಕ್ಕೆ ಹೋಗ್ಬಿಟ್ಟ. ಪೇತ್ರನ ಅವನ್ನ ಆಲೋಚನೆ ಮಾಡ್ರಿ, ಪೇತ್ರನನ್ನ ಇವರು ದಡದ ಮೇಲೆ ಬಲಗಡೆ ಹಾಕಿದ್ದಾರೆ, ಬಲೆ ಎಳಿತಾ ಇದ್ದಾರೆ. ಪೇತ್ರನ ಬಲೆ ಬೇಕಾಗಿಲ್ಲ, ಏನ್ ಬೇಕಾಗಿಲ್ಲ ಅವನಿಗೆ. ಮೀನ್ ಹಿಡಿಯಕ್ ಹೋಗೋಣ ಅಂತ ಹೇಳಿದವ್ರು ಯಾರು? ಪೇತ್ರನು. ಅಲ್ಲಿ ಮೀನು ಬೇಡ, ನನಗೆ ಏನು ಬೇಡ ಅಂದ್ಬಿಟ್ಟು ಓಡದವನು ಯಾರು? ಈಗ ಪೇತ್ರನು. ಯಾಕೆ ಓಡೋದ ಹೇಳ್ರಿ? ನನ್ನ ಸ್ವಾಮಿ ಅಲ್ಲಿ ಬಂದಿದ್ದಾನೆ. ಹಲ್ಲೆಲೂಯಾ. ಇವತ್ತು ಅದೇ ಸ್ವಾಮಿ ನನ್ನ ಜೀವಿತದಲ್ಲಿ ಬರುವಾತನಾಗಿದ್ದಾನೆ. ನಾನು ಏನು ಇಲ್ಲ, ನನ್ನ ಜೀವಿತದ ಕೊನೆ ಆಯ್ತೇನೋ ಅಂತ ಅನ್ಕೊಳ್ಳುವಾಗ ಕೊನೆ ಸಂದರ್ಭದಲ್ಲಿ ಸ್ವಾಮಿ ಬರ್ತಾನಂತೆ. ಹಲ್ಲೆಲೂಯಾ. ದಡದಲ್ಲಿ ಕೂತು ಕಾಯ್ತಾ ಇದ್ದಾನೆ ಸ್ವಾಮಿ. ಅವ್ರು ಎದಕ್ಕಾಗಿ ತಿರುಗಾಡಿದ್ರಮ್ಮ? ಊಟಕ್ಕಾಗಿ. ದಡದಲ್ಲಿ ಸ್ವಾಮಿ ಏನಿಟ್ಟಿದ್ದಾನೆ? ಅಲ್ಲಿ ಊಟ ಇಟ್ಟಿದ್ದಾನೆ. ಈ ಊಟ ಸಾಮಾನ್ಯವಾದ ಊಟ ಅಲ್ಲ, ಇದು ಚರಿತ್ರೆಯನ್ನ ತಿರುಗಿಸುವಂತ ಊಟ. ಅದು ಸತ್ಯವೇದದಲ್ಲಿ ಬರೆದಿರುವಂತದ್ದು. ಪರಲೋಕದಿಂದ ಯೇಸು ಸ್ವಾಮಿ ತಂದಂತ ರೊಟ್ಟಿ ಮೀನದು. ಕರಗಳ ದಾಟಿ ದೇವರಿಗೆ ಮಾಹಿತಿ.